ಗ್ರೇಸ್ ಸ್ಯಾರೀಸ್ ಮಂದನ ಆರ್ಭಟಕ್ಕೆ ಧೂಳಿಪಾಠವಾದ ಯುಪಿ ವಾರಿಯರ್ಸ್. ಇನ್ನು 12.1 ಓವರ್ಗಳಿಗೆ ಮ್ಯಾಚ್ ಫಿನಿಶ್ ಮಾಡಿದ RCB. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು RCB 2026ರ ವುಮೆನ್ಸ್ ಪ್ರೀಮಿಯರ್ ಲೀಗ್ ನ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಯುಪಿ ವಾರಿಯರ್ಸ್ ವಿರುದ್ಧ ಸೋಮವಾರ DY ಪಾಟೀಲ್ ಮೈದಾನದಲ್ಲಿ ನಡೆದಂತ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ನೀಡಿದ 144 ರನ್ಗಳ ಸಾಧಾರಣ ಗುರಿಯನ್ನು RCB ತಂಡ 1 ವಿಕೆಟ್ ನಷ್ಟಕ್ಕೆ ಕೇವಲ 12.1 ಓವರ್ಗಳಲ್ಲಿ ತಲುಪಿತು. ಇನ್ನು ಯುಪಿ ಬೌಲರ್ಗಳನ್ನು ಬೆಂಡೆತ್ತಿದ ಆಸ್ಟ್ರೇಲಿಯಾದ ದೈತ್ಯ ಬ್ಯಾಟರ್ ಆದಂತ ಗ್ರೇಸ್ ಸ್ಯಾರೀಸ್ ಅವರು 85 ರನ್ಗಳ ಅರ್ಧಶತಕ ಸಿಡಿಸಿದರೆ ನಾಯಕಿ ಸ್ಮೃತಿ ಮಂದಾನ ಅಜೇಯ 47 ರನ್ ಗಳಿಸಿ ಬೆಂಗಳೂರಿಗೆ ಸತತ 2ನೇ ಗೆಲುವು ತಂದುಕೊಟ್ಟರು. ಇನ್ನು 144 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ RCB ತಂಡ ಪವರ್ ಪ್ಲೇನಲ್ಲೇ 78 ರನ್ ಕಲೆ ಹಾಕಿತು. ಇನ್ನು ಗ್ರೇಸ್ ಸ್ಯಾರೀಸ್ ಪವರ್ ಪ್ಲೇನಲ್ಲೇ ಕೇವಲ 22 ಬಾಲ್ಗಳಲ್ಲಿ ಅರ್ಧಶತಕ ಪೂರೈಸಿದಂತಾನೆ ಹೇಳ್ಬೋದು. ಇನ್ನು ಸ್ಮೃತಿ ಮಂದನ ಜೊತೆಗೆ ಮೊದಲನೇ ವಿಕೆಟ್ಗೆ ಮುರಿಯದ 144 ರನ್ಗಳ ಜೊತೆ ಆಟ ನಡೆಸಿದ ಗ್ರೇಸ್ ಸ್ಯಾರೀಸ್ ಕೇವಲ 40 ಬಾಲ್ಗಳಲ್ಲಿ 10 4 ಮತ್ತು 5 ಸಿಕ್ಸರ್ಗಳ ಸಹಿತ 85 ರನ್ ಗಳಿಸಿ ಗೆಲುವಿಗೆ ಕೇವಲ 7 ರನ್ಗಳಿದ್ದಾಗ ಸಿಕ ಪಾಂಡೆಗೆ ವಿಕೆಟ್ ಒಪ್ಪಿಸಿದ್ರಂತಾನೆ ಹೇಳ್ಬೋದು. ಇನ್ನು ಗ್ರೇಸ್ ಸ್ಯಾರೀಸ್ಗೆ ಸೂಕ್ತ ಸಾಥ್ ನೀಡಿದಂತ ಸ್ಮೃತಿ ಮಂದಾನ 32 ಬಾಲ್ಗಳಲ್ಲಿ 9 4ಗಳ ಸಹಿತ ಅಜಯ್ 47 ರನ್ ಗಳಿಸಿದರು. ಇನ್ನು ರಿಚಾ ಘೋಷ್ 4 ರನ್ ಗಳಿಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಸ್ಮೃತಿ ಮಂದಾನ್ ಅವರ ಆಫ್ ಸೆಂಚುರಿ ಕೂಡ ಮಿಸ್ ಆಗುತ್ತೆ. ಲೆಗ್ ಬೈ ಆಗುವ ಮೂಲಕ 4 ಹೋಗುವ ಮೂಲಕ ಸ್ಮೃತಿ ಮಂದಾನ 47ರ ರನ್ ಅಲ್ಲೇ ಉಳ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ RCB ತಂಡ ಬಂದ್ಬಿಟ್ಟು 9 ವಿಕೆಟ್ ಗಳಿಂದ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ಇದೀಗ ನಮ್ಮ RCB ತಂಡ ಬಂದ್ಬಿಟ್ಟು ಪಾಯಿಂಟ್ಸ್ ಟೇಬಲ್ ಅಲ್ಲೂ ಕೂಡ ಟಾಪ್ ಅಲ್ಲಿ ಆದ್ರೆ ಇದೆ. ಇನ್ನು ಇದೀಗ ಈ ಪಂದ್ಯವನ್ನು ಗೆಲ್ಲುವ ಮೂಲಕ ನಮ್ಮ RCB ವುಮೆನ್ಸ್ ತಂಡ ಬಂದ್ಬಿಟ್ಟು ಪಾಯಿಂಟ್ಸ್ ಟೇಬಲ್ ಅಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಒಳ್ಳೆಯ ರನ್ ರೇಟ್ ನೊಂದಿಗೆ ಅಗ್ರಸ್ಥಾನದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸೀಸನ್ ಅಲ್ಲಿ ನಮ್ಮ RCB ತಂಡ ಕಪ್ ಹೊಡೆಯುತ್ತಿಲ್ವಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.